ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ಲಾಗ್ಸ್. ಇವತ್ತು ರೆಸಿಪಿ ಬಂದು ಮಕ್ಕಳಿಗೆ ನಾನ್ ವೆಜ್ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ಥರ ತಿನ್ನಿಸ್ಬೇಕು. ಫಸ್ಟ್ ಟೈಮ್ ಆಗಿದ್ದರೆ ಖಂಡಿತ ಈ ಥರ ಟ್ರೈ ಮಾಡಿ. ಇವತ್ತು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಸ್ಟವ್ ಫ್ಲೇಮ್ ಆನ್ ಮಾಡಿಕೊಂಡು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು 2 ಲವಂಗನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಆ್ಯಂಡ್ ಇಲ್ಲಿ ಯಾವುದೇ ಥರ ಚಕ್ಕೆ ಆ ಥರ ಬೇರೆ ಏನೂ ಹಾಕ್ಕೊಂಡಿಲ್ಲ, ಬರೀ 2 ಲವಂಗ ಹಾಕ್ಕೊಂಡಿದ್ದೀನಿ ಅಷ್ಟೇ ಫ್ಲೇವರ್ಗೋಸ್ಕರ ನಾನು. ಈಗ ಆಯಿಲ್ ಇಟ್ಟಾದಮೇಲೆ ಲವಂಗ ಹಾಕ್ಕೊಂಡ್ಮೇಲೆ ಈಗ ಆನಿಯನ್ನು, ಟೊಮ್ಯಾಟೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಟೊಮ್ಯಾಟೊ ನಮ್ಗೆ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕ್ಕೋದ್ರಿಂದ ಅವ್ರಿಗೂ ಸ್ವಲ್ಪ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ, ಚೆನ್ನಾಗಿ ತಿಂತಾರೆ ಸಹ ಮಕ್ಕಳು. ಯಾವಾಗೂ ಸಪ್ಪೆ ತಿನ್ನಿಸಿದ್ರೆ ಅವ್ರಿಗೂ ಅಭ್ಯಾಸ ಆಗಿಬಿಡುತ್ತೆ, ಮತ್ತು ದೊಡ್ಡದಾಗಾದಮೇಲೆ ಖಾರ ಅನ್ನೋದು ತಿನ್ನೋದಿಲ್ಲ ಮಕ್ಕಳು. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನ್ ವೆಜ್ಜು ಈ ಥರ ನಾನ್ ವೆಜ್ಜನ್ನು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಅವ್ರಿಗೆ ಜೀರ್ಣ ಸಹ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ನಾನ್ ವೆಜ್ಜನ್ನು ಸ್ವಲ್ಪ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಇಲ್ಲಿ ನಾನ್ ವೆಜ್ಜನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನನ್ನು ಒಂದು 2-3 ಪೀಸಷ್ಟು ದೊಡ್ಡ ಪೀಸ್ ತಗೊಂಡು ಕಟ್ ಮಾಡಿ ಚಿಕ್ಕದಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಹಾಕಿದ್ರೆ ಸಾಕು. ಕೆಲವೊಬ್ಬರು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಥರ ಮಾಡಿಬಿಟ್ಟು ಸಹ ಹಾಕ್ತಾರೆ. ಯಾವ ಥರ ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಒಂದು ಕಾಲು ಚಮಚಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಗರಂ ಮಸಾಲ ಮತ್ತು ಜಿಂಜರ್ ಪೇಸ್ಟ್ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಕಾಲು ಚಮಚ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು. ಹಾಗೆ ಅಕ್ಕಿನೂ ಸಹ ನಾನು ಒಂದು 15 ಮಿನಿಟ್ಸ್ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೊತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ವಾಟರನ್ನು ಆ್ಯಡ್ ಮಾಡಿಕೊಂಡು ಈಗ ವಾಟರು ಸ್ವಲ್ಪ ಹೀಟ್ ಆದಮೇಲೆ ಒಂದು 2 ಮಿನಿಟ್ಸ್ ಹೀಟ್ ಆದಮೇಲೆ ಅಕ್ಕಿಯನ್ನು ನೆನೆಸ್ಕೊಂಡಿದ್ವಲ್ಲ ಆ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಬಿರಿಯಾನಿ ಪೌಡರ್ ಇದ್ದರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಆ್ಯಡ್ ಮಾಡ್ಕೋಬೋದು ಟೇಸ್ಟ್ಗೆ. ಇಲ್ಲಾಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಸಾಕಾಗುತ್ತೆ. ಗರಂ ಮಸಾಲ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ನನ್ನ ಮಗಳಿಗೆ ಏಜ್ ಬಂದು 1.5 ಇಯರು. ಸೊ ನಾನು ಈ ಥರ ಪ್ರಿಪೇರ್ ಮಾಡಿ ಅವಳಿಗೆ ನಾನ್ ವೆಜ್ಜನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಅವಳಿಗೆ ಟೀತ್ ಬರದೇ ಇರೋದ್ರಿಂದ ನಾನು ರೈಸನ್ನು ಮತ್ತು ಚಿಕನನ್ನು ಸ್ಮ್ಯಾಶ್ ಮಾಡಿ ಇದ್ದೀನಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಾಗೇನೆ ತಿನ್ನಿಸ್ಬೋದು. ಈಗ 2 ವಿಜಿಲ್ ಆದಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕ್ಕಿದ್ರೆ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿದ್ರೆ ಇದೇ ಥರ ಮಾಡಿಕ್ಕಿ, ತಪ್ಪದೆ ಅವ್ರು ನಾನ್ ವೆಜ್ ಅನ್ನೋದು ತಿಂತಾರೆ. ಅಲ್ಲಿದ್ದರೆ ಡೈರೆಕ್ಟ್ ಹಂಗೆ ರೈಸ್ ಹಂಗೆ ಇಕ್ಬೋದು. ನೀವು ಸ್ಮ್ಯಾಶ್ ಮಾಡಿ ಇಕ್ಬೇಕು ಅಂದರೆ ನಾನು ನನ್ನ ಮಗಳಿಗೆ ಸ್ಮ್ಯಾಶ್ ಮಾಡಿನೇ ಇಕ್ತಾಯಿದ್ದೀನಿ, ಬಿಕಾಸ್ ಅವಳಿಗೆ ಅಲ್ಲಿಲ್ಲ, ಅದಕ್ಕೇ. ಅಲ್ಲಿ ಬಂದವ್ರಿಗಾದರೆ ಡೈರೆಕ್ಟ್ ಹಂಗೆ ಪ್ಲೇಟ್ಗೆ ಹಾಕಿ ಕೊಡ್ಬೋದು. ನಿಮಗೆ ಬೇಕು ಅಂದರೆ ಸ್ವಲ್ಪ ತುಪ್ಪವನ್ನು ಸಹ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಈ ಥರ ವಾರಕ್ಕೊಂದ್ಸರಿ ನಾನ್ ವೆಜ್ಜನ್ನು ಅವ್ರಿಗೆ ಕೊಡೋದ್ರಿಂದ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಈಕ್ವಲ್ ಆಗಿ ಸಿಗುತ್ತೆ. ಆ್ಯಂಡ್ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ.
ನೋಡಿದ್ರಲ್ಲ ಎಷ್ಟೋ ಸಿಂಪಲ್ಲಾಗಿ ಮಕ್ಕಳಿಗೆ ನಾನ್ ವೆಜ್ ಫುಡ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಖಂಡಿತ ಈ ಥರ ಟ್ರೈ ಮಾಡಿ ಇಡಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಮತ್ತೆ ಇದೇ ಥರ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.